ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಟ್ಟಾರೆ ಇದಕ್ಕೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರೋ ಏನನ್ನ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ. ಆಡಿಯೋ ಪ್ರಕರಣವನ್ನ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ವಿಪಕ್ಷಗಳಿಗೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಪರಮೇಶ್ವರ್ ಹೇಳಿಕೆ. ದೇವರಾಜೇಗೌಡ ವಿಚಾರಣೆ ವೇಳೆ ಹಲವು ಮಾಹಿತಿ. ರಾಷ್ಟ್ರಮಟ್ಟದಲ್ಲಿ ಆಡಿಯೋ ಬಾಂಬ್ ಸಿಡಿಸೋದಕ್ಕೆ ತಯಾರಿ. ಕಾರ್ನಲ್ಲಿತ್ತು ಸೀಕ್ರೆಟ್ ಇರೋ ಮೊಬೈಲ್. ವಕೀಲೆ ಚೈತ್ರ ಸಾವಿನ ಸುತ್ತ ಅನುಮಾನ. ಆಕ್ಟಿವ್ ಆಗಿದ್ದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯ್ತಾ ಇರೋ ಪೊಲೀಸರು. ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇರೋ ಮಾಜಿ ಸಿಎಂ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಮುಂದುವರೆದ ಟ್ರೀಟ್ಮೆಂಟ್. ಹಿರಿಯ ನಾಯಕನ ಆರೋಗ್ಯ ಸ್ಥಿರ ಎಂದ ವೈದ್ಯರು. ರಾಜ್ಯದ ಹಲವೆಡೆ ಮಳೆ ಅವಾಂತರ. ವಿಜಯನಗರದಲ್ಲಿ ಬಾಳೆಗಿಡ ನಾಶ. ಇತ್ತ ನೀರಿಲ್ಲದೆ ಸಿಗಂದೂರು ಲಾಂಚ್ ಸ್ಥಗಿತ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಜೈಲು ವಾಸ. ನಾಳೆ ಆದರೂ ಜಾಮೀನು ಸಿಗತ್ತಾ? ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಎಚ್ ಡಿ ರೇವಣ್ಣ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಮೊನ್ನೆ ಅಷ್ಟೇ ಜಾಮೀನು ನಿರಾಕರಣೆ ಆಗಿತ್ತು. ಅವ್ರಿಗೆ ಸಿಕ್ಕಿರಲಿಲ್ಲ, ಜಾಮೀನು ಸಿಕ್ಕಿರಲಿಲ್ಲ. ಆನಂತರ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 3 ದಿನಗಳಿಂದ ಅವರ ಆಪ್ತರು ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಈಗಲಾದರೂ ಅಂದರೆ ಕೋರ್ಟ್ ರಜೆ ಇರುತ್ತೆ ಈಗ, ಇವತ್ತು ನಿನ್ನೆ. ಸೊ ನಾಳೆ ಆದರೂ ಬೇಲ್ ಸಿಗತ್ತಾ ಅಂತ ಕಾದು ನೋಡಬೇಕಾಗಿದೆ. ಮೊನ್ನೆ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡಿದರು ರೇವಣ್ಣ ಪರವಾಗಿ, ಆದರೆ ಬೇಲ್ ಸಿಕ್ಕಿರಲಿಲ್ಲ. ರೇವಣ್ಣ ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪ್ತರು ಕುಟುಂಬಸ್ಥರು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಮಂಕಾಗಿದ್ದಾರೆ ಜೈಲಿನಲ್ಲಿ ಎಚ್ ಡಿ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಊಟ ಕೊಟ್ಟು 3 ಗಂಟೆ ಆದರೂ ಕೂಡ ರೇವಣ್ಣ ಊಟ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಬ್ಬಂದಿಗೆ ರೇವಣ್ಣ ಅವ್ರಿಗೆ ತೀವ್ರ ಹೊಟ್ಟೆ ನೋವು ಬರ್ತಾ ಇದ್ದು, ಅದು ಕೂಡ ತಲೆನೋವು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ರೇವಣ್ಣ ಅವ್ರಿಗೆ ಜೈಲಲ್ಲಿ ಸ್ವಲ್ಪ